ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹೀಸ್ ರೂಟೀನ್ ವರ್ಕ್ ಡ್ರೀಮ್ ಬಗ್ಗೆ ಎಲ್ಲ ಹೇಗಿದ್ದೀರಾ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನೊಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡೆ ಅನ್ನೋದಕ್ಕಿಂತ ಮತ್ತು ಇದೊಂದು ರೀಸ್ಟಾರ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ದೆ ನನ್ನ ವ್ಲಾಗ್ಸ್ಗಳನ್ನ. ಜಸ್ಟ್ ಬಿಕಾಸ್ ನಾನು ಒಂದು ಜಾಬ್ ಜಾಯ್ನ್ ಆಗ್ತೀನಿ ಆಸ್ ಅ ಟೀಚರ್. ಐ ವರ್ಕ್ ಫಾರ್ 10 months ದೇರ್. ಇನ್ನು 2 months ವರ್ಕ್ ಮಾಡಿದರೆ ಇಯರ್ ಕಂಪ್ಲೀಟ್ ಆಗ್ತಾಯಿತ್ತು. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಅಂತ ಹೇಳ್ಬೋದು, ರೀಸನ್ಸ್ ಸಿಚುಯೇಷನ್ಸ್ ಕೆಲಸದಿಂದ ನನ್ನ ಕ್ವಿಟ್ ಮಾಡೋ ಹಾಗಾಯಿತು. ಸೊ ಹಾಕೊಳ್ತೀವಿ. ಸೊ ಇವತ್ತು ನಾನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೊಗೊಳ್ಬೇಕು. ನಿಮಗೆಲ್ಲ ಗೊತ್ತಿರುತ್ತೆ, ಭಾಗ್ಯಲಕ್ಷ್ಮಿ ಪ್ಯಾಕೆಟ್ ಇದು ನೋಡಬೇಕಾಗುತ್ತೆ. ಭಾಗ್ಯಲಕ್ಷ್ಮಿ ಪ್ಯಾಕೆಟ್ ಥಿಕ್ ರೈಸ್ ಫ್ಲೇಕ್ಸ್ ಅಂತ ಹಾಕಿದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ, ಯೂಶಲಿ ಎಲ್ಲರ ಮನೇಲಿ ಇದೇ ಅವಲಕ್ಕಿ ತಗೊಳ್ತಾರೆ ಅವಲಕ್ಕಿ ಚಿಕನ್ನ ಮಾಡೋಕ್ಕೆ. ಸೊ ಇದನ್ನು ಇಟ್ಕೊಂಡು ನಾನು ಗೊಜ್ಜು ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನನಗೆ ಮಾಡಿ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಫಸ್ಟ್ ಟ್ರೈ ಮಾಡೋದನ್ನು ನಾನು ನಿಮ್ಮ ಮುಂದೆ ತೋರಿಸ್ಕೊಳ್ಬೇಕಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ವಿತ್ ದ್ಯಾಟ್. ಈಗ ಇಲ್ಲಿ ನಾನು ಒಂದು ಬೌಲ್ ತೋರಿಸ್ತಾ ಇದ್ದೀನಲ್ವಾ, ಈ ಬೌಲ್ನ ಅಳತೆಯಲ್ಲಿ ನಾನು 3 ಕಪ್ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ನಿಮಗೆ ಗಟ್ಟಿ ಅವಲಕ್ಕಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಾನು ಆಗಲೇ ತೋರಿಸಿದ ಹಾಗೆ ಭಾಗ್ಯಲಕ್ಷ್ಮಿ ಪ್ಯಾಕೆಟ್ ತೊಗೊಳ್ಳಿ, ಅದು ಒಳ್ಳೆಯದಾಗ್ತದೆ. ಸೊ ಈ ಬೌಲ್ನ ಅಳತೆಯಲ್ಲಿ ನಾನು ತೊಗೊಂಡಿರೋಂಥ ಗಟ್ಟಿ ಅವಲಕ್ಕಿನ ನಾನು ಗ್ರೈಂಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಜಾರ, ನಾನು ಅದರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ಜಾರೆಲ್ಲ ಬರುತ್ತಲ್ವ, ಅದರಲ್ಲಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ನಾನು ಇದರಲ್ಲಿ 3 ಕಪ್ಪು ಅವಲಕ್ಕಿಯನ್ನು ನಾನು ತಗೊಂಡಿದ್ದೇನೆ. ಸೊ ಅದನ್ನು ತುಂಬ ತರಿಯಾಗಿ ನಾವು ಗ್ರೈಂಡ್ ಮಾಡಬೇಕಾಗುತ್ತೆ. ತುಂಬ ನುಣ್ಣಗಾದಷ್ಟು ಗೊಜ್ಜು ಅವಲಕ್ಕಿ ಚೆನ್ನಾಗಾಗಲ್ಲ. ನಾನು ಹೇಳಿದೆ ಗೊಜ್ಜು ಅವಲಕ್ಕಿ ಮಾಡ್ತೀನಿ ಅಂತೇಳಿ. ಸೊ ಗೊಜ್ಜು ಅವಲಕ್ಕಿಗೆ ಏನೆಲ್ಲ ಬೇಕು ಅದನ್ನು ನಾನು ಇಲ್ಲಿ ನಿಮಗೆ ಮೊದಲಿಗೆ ತೋರಿಸ್ತೀನಿ. ಫಸ್ಟ್ ನಾವು ಅದಕ್ಕೊಂದು ಮಿಶ್ರಣನ ತಯಾರು ಮಾಡ್ಕೊಳ್ಬೇಕು. ಆ ಮಿಶ್ರಣಕ್ಕೆ ನಾವು ಒಂದಷ್ಟು ರುಬ್ಕೊಳ್ಬೇಕಾಗುತ್ತೆ ಮಸಾಲೆ ಐಟಮು, ಅದೆಲ್ಲ ಏನಂತ ನೋಡ್ಕೊಳ್ಳೋಣ ಮೊದಲಿಗೆ. ಸೊ 1-2 ಚಕ್ಕೆ ಕಡ್ಡಿಗಳನ್ನು ನಾನು ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು 10ರಿಂದ 15 ಕಾಳು ಮೆಣಸನ್ನು ನಾನು ತೊಗೊಂಡಿದ್ದೀನಿ. ನೋಡ್ಕೊಳ್ಳಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತಗೊಳ್ಳಿ, ಆಯ್ತಲ್ಲ. ಅದಾದ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಲವಂಗ ನಿಮಗೆ ಕೆಲವರಿಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಆದರೆ ಇದನ್ನು ನಾವು ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನೊಂದು 2 ಆ್ಯಡ್ ಮಾಡ್ತೀನಿ, ಸೊ ಫ್ಲೇವರ್ ಬರಲಿ ಅಷ್ಟೇ ಅಂತ ಹೇಳಿ. ಅದಾದಮೇಲೆ ಒಂದು 10 ಕಾಳಿನಷ್ಟು ಮೆಂತ್ಯನ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊಳ್ಳೋಣ. ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇದಕ್ಕೆ ನಾವೇನು ಅಂತ ಹೇಳೋದಾದರೆ ಸಾಸಿವೆ. ಸೊ ಇಲ್ಲಿ ನಾನು ಸಾಸಿವೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ 3/4 ಚಮಚದಷ್ಟು ಸಾಸಿವೆಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಫಸ್ಟಿಗೆ ಹುರ್ಕೊಳ್ಬೇಕಾಗತ್ತೆ. ಸೊ ಸಾಸಿವೆ ಆದಮೇಲೆ ಇದು ನಮಗೆ ತುಂಬ ಮೇನ್ ಇಂಗ್ರೀಡಿಯೆಂಟ್ ಆಗಿರ್ಬೋದು. ಇದು ಅರ್ಧ ಚಮಚಕ್ಕಿಂತ ಕಡಿಮೆ ಆಗಿರುವಂತಹ ಜೀರಿಗೆ, ಅರ್ಧಕ್ಕಿಂತ ಕಡಿಮೆ, ಅದನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರ ಜೊತೆಗೆ ನಾವು ಆ್ಯಡ್ ಮಾಡಬೇಕಾಗಿರುವಂತಹದ್ದು ಅರಿಶಿನ ಕೂಡ ಅಷ್ಟೇ 1/4 ಚಮಚದಷ್ಟು ಅರಿಶಿಣ ಪುಡಿಯನ್ನು ನಾನು ತೊಗೊಂಡಿದ್ದೇನೆ. ಸೊ ಯಾಕೆ ಇದನ್ನೆಲ್ಲ ನಾನು ಇಲ್ಲಿ ಒಟ್ಟಿಗೆ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇವು 3 ಒಟ್ಟಿಗೆ ಬೇಯಿಸಬೇಕಾಗುತ್ತೆ. ಇಲ್ಲ ಅಂದರೆ ಇದು ಸುಂಡು ಹೋಗುತ್ತೆ. ಬೇಗ ಸುಂಡು ಹೋದರೆ ಕರಕಲ ವಾಸನೆ ಬರುತ್ತೆ, ತಿನ್ನುವಾಗ ರುಚಿ ಕೊಡಲ್ಲ. ಹಾಗಾಗಿ ನಾನಿಲ್ಲಿ ಅರಿಶಿಣ, ಜೀರಿಗೆ, ಸಾಸಿವೆ ಹಾಗೂ ಮೆಂತ್ಯವನ್ನು ಒಂದೇ ಕಡೆ ಹಾಕ್ತಿದ್ದೀನಿ. ಜೊತೆಗೆ ಇದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಹುರಿಯುವಾಗ ಇದು ಸ್ವಲ್ಪ ಮೈಲ್ಡಾಗಿ ಬಿಸಿ ಆದರೆ ಸಾಕು, ಅದನ್ನು ಚೆನ್ನಾಗಿ ಕರಕಲಾಗೋ ಹಾಗೆ ಹುರಿ ಮಾಡುವಂತಹ ಅವಶ್ಯಕತೆ ಇಲ್ಲ, ಹಾಗಾಗಿ ಅಷ್ಟೇ. ಜೊತೆಗೆ ಈಗ ನಾವೊಂದಷ್ಟು ಕೊತ್ತಂಬರಿ ಕಾಳುಗಳನ್ನು ತೊಗೊಳ್ಬೇಕಾಗುತ್ತೆ. ಕೊತ್ತಂಬರಿ ಕಾಳುಗಳು ಅಂತ ಹೇಳಿದ್ರೆ ಕೆಲವರು ಗೊತ್ತಿರುತ್ತೆ, ಕೆಲವರು ಗೊತ್ತಿಲ್ಲ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಕೊತ್ತಂಬರಿ ಕಾಳು. ನನಗೆ ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ನೋಡಿ, ಒಂದು ಮುಷ್ಟಿಯಷ್ಟು ಮರ ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ಕೊತ್ತಂಬರಿ ಕಾಳುಗಳು ಅಂತ ಹೇಳ್ತಾರೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಮುಷ್ಟಿಯಷ್ಟು ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಅಳತೆ ನೀಟಾಗಿ ನೋಡ್ಕೊಳ್ಳಿ. ಸೊ 1 ಟೈಮ್ಗೆ ಆಗುವಷ್ಟು ಮಾತ್ರ ನಾನಿಲ್ಲಿ ಮಾಡ್ತಾ ಇರುವಂತಹದ್ದು. ಸೊ ಇದರ ಜೊತೆಗೆ ಖಾರಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಕೂಡ ಕೆಲವರು ಹಾಕ್ಕೊಳ್ತಾರೆ, ಅದನ್ನು ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ತೊಗೊಳ್ತಿದ್ದೀನಿ. ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ, ಇದ್ರ ಜೊತೆಗೆ ಗುಂಟೂರು ಮೆಣಸಿನಕಾಯಿ 1-2 ಹಾಕೋದ್ರಿಂದ ತುಂಬ ಚೆನ್ನಾಗಿ ಖಾರ ಫ್ಲೇವರ್ ಬರುತ್ತೆ. ಅದು ಕೂಡ ತುಂಬ ಒಳ್ಳೆಯದು, ಆ್ಯಕ್ಚುಲಿ ಟೇಸ್ಟ್ ಕೊಡುತ್ತೆ. ನಾವು ಮಾಡ್ತಾ ಇರುವಂಥ ಗೊಜ್ಜು ಅವಲಕ್ಕಿಗೆ ಕೆಲವರು ಬೆಲ್ಲ ಕೂಡ ಆ್ಯಡ್ ಮಾಡ್ತಾರೆ, ಕೆಲವರು ಆ್ಯಡ್ ಮಾಡಲ್ಲ. ಬೆಲ್ಲನ ನಾವು ಹುಣಸೆ ಕಿವುಚಿಟ್ಕೊಳ್ತೀವಲ್ಲ ಅವಾಗ ಹಾಕೊಂಡ್ರೆ ಸಾಕು. ಇದು ಗುಂಟೂರು ಮೆಣಸಿನಕಾಯಿ. ಇಲ್ಲಿ ನಾನು 2 ಗುಂಟೂರು ಮೆಣಸಿನಕಾಯಿ ಹಾಕಿದ್ದೀನಿ. ಇದು ಜಸ್ಟ್ ಬಿಕಾಸ್ ಆಫ್ ಕಲರ್. ನಾವು ಯಾವುದೇ ಪೌಡರ್ಗಳು ಹಾಕಿದ್ರೂ ಒರಿಜಿನಲ್ ಟೇಸ್ಟ್ ಪೌಡ್ರಲ್ಲಿ ಬರಲ್ಲ, ಹಾಗಾಗಿ ನಾನು ಗುಂಟೂರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಾವು ಮೇನ್ ಇಂಗ್ರೀಡಿಯೆಂಟ್ ಏನು ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ ಹಿಂಗು. ನಾನು MTR ಹಿಂಗನ್ನು ನಾನು ಮನೆಯಲ್ಲಿ ನಾನು ಡೈಲಿ ಕುಕ್ಕಿಂಗಲ್ಲಿ ನಾನು ಯೂಸ್ ಮಾಡುವಂಥದ್ದು. ಸೊ ನಾನು ಸಾಂಬಾರು ಮಾಡುವಾಗ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಲ್ಲ, ಅದ್ರ ಬದಲಿಗೆ ನಾನು ಹಾಕೋದೆ ಹಿಂಗು. ಬೆಳ್ಳುಳ್ಳಿಗಿಂತ ತುಂಬ 10ರಷ್ಟು ಒಳ್ಳೆ ಫ್ಲೇವರು ಹಿಂಗು ನಮಗೆ ಕೊಡುತ್ತೆ. ಸೊ ಹಿಂಗನ್ನು ನಾವಿಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಬದಲಿಗೆ ನಾವು ಒಗ್ಗರಣೆ ಹಾಕುವಾಗಲೇ ನಾವು ಹಾಕ್ಕೊಳ್ಬಹುದು. ಇದರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ಹುಣಸೆಹಣ್ಣನ್ನು ನಾವು ಏನು ಮಾಡಬೇಕಂತ ಹೇಳಿದ್ರೆ ಅದನ್ನು 10ರಿಂದ 20 ನಿಮಿಷ ಬಿಸಿ ನೀರಲ್ಲಿ ಅಷ್ಟು ತೊಗೊಳ್ಬೇಕು ಅಂತ ತೋರಿಸ್ತೀನಿ ನಿಮಗೆ. ಫಸ್ಟಿಗೆ ನೀವು ಎಷ್ಟು ಅವಲಕ್ಕಿ ಮಾಡ್ತಿದ್ದೀರಾ ಅಷ್ಟು ಲೆಕ್ಕಕ್ಕೆ ತೊಗೊಳ್ಳಿ. ಸೊ ನಾನು ಇದೊಂದು ಕಪ್ ಕಾಣಿಸ್ತಿದೆಯಾ ನಿಮಗೆ, ಒಂದು ಸ್ಮಾಲ್ ಕಪ್. ಆ್ಯಕ್ಚುಲಿ ಈ ಸ್ಮಾಲ್ ಕಪ್ ಅಳತೆಯಲ್ಲಿ ನಾನು 3 ಕಪ್ಪು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಸೊ ಈ 3 ಕಪ್ ಅಳತೆಯ ಅವಲಕ್ಕಿಗೆ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಇಲ್ಲಿ ತೊಗೊಂಡಿದ್ದೀನಿ. ನೋಡಿ,
ಹಿಂಗೆ ಇಟ್ಕೊಂಡು ಒಳಗಡೆ ಕವರ್ ಆಗುತ್ತೆ. ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಬಿಸಿ ಬಿಸಿ ನೀರಿನಲ್ಲಿ ನೆನೆ ಹಾಕೋಕ್ಕೆ ಇಡ್ತಾ ಇದ್ದೀನಿ. ಬಿಸಿ ನೀರನ್ನು ನಾನು ಇಲ್ಲಿ ಕಾಯಿಸ್ಕೊಂಡು ನಾನು ಇದರೊಳಗಡೆ ಇಡ್ತಾ ಇದ್ದೀನಿ. ಸೊ ಇದು ಬಿಸಿ ನೀರಲ್ಲಿ ಹಾಕೋದ್ರಿಂದ ಏನು ಒಂದು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಬೇಗ ನೆನೆಯುತ್ತೆ ಮತ್ತು ಬೇಗ ಸಾಫ್ಟ್ನೆಸ್ ಆಗುತ್ತೆ. ಸಾಫ್ಟ್ನೆಸ್ ಆಗೋದ್ರಿಂದ ನಾವು ಬೇಗ ಕಿವುಚಿದ್ರೆ ಪಲ್ಪ್ ಬೇಗ ಬಿಡುತ್ತೆ ಅನ್ನೋ ಕಾರಣಕ್ಕಷ್ಟೇ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾವಿವಾಗ ಎಣ್ಣೆಯಲ್ಲಿ ಹಾಕಿ ಉರಿಯೋತಕ್ಕದ್ದು. ಸೊ ಹುರಿದ್ಬಿಟ್ಟು ನಾವು ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ಬನ್ನಿ ಈಗ ಆ ಪ್ರೊಸೆಸ್ಗೆ ನಾವು ಹೋಗೋಣ. ಈಗ ನಾನು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಒಲೆಯನ್ನು ಹಚ್ಕೊಂಡು ಬಾಣಲೆನ ಇಟ್ಕೊಂಡು ನೆಕ್ಸ್ಟ್ ನಮ್ಮ ಪ್ರೋಸೆಸ್ ಏನಿದ್ರು ಎಣ್ಣೆ ಹಾಕೊಳ್ಳೋವಂಥದ್ದು. ಸೊ ನಾನಿಲ್ಲಿ ಟೇಬಲ್ ಸ್ಪೂನ್ ಗಾತ್ರದ ಒಂದು ಸ್ಪೂನಲ್ಲಿ ನೋಡಿ, ಇದೊಂದು ಸಣ್ಣ ಟೇಬಲ್ ಸ್ಪೂನ್, ಆ್ಯಕ್ಚುಲಿ ಇದು ಟೀ ಸ್ಪೂನ್ ಅಲ್ಲ, ಇದು ಟೇಬಲ್ ಸ್ಪೂನ್. ಇದರಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ನಾನು ಹಾಕೊಳ್ತಾ ಇದ್ದೀನಿ ಮತ್ತು ಇದನ್ನು ನಾನು ಕಾಯಲಿಕ್ಕೆ ಬಿಡ್ತಾ ಇದ್ದೀನಿ. 1-2 ಮಿನಿಟ್ಸ್ ಅದು ಕಾಯಲಿ. ನೀವು ನೋಡ್ತಾ ಇದ್ದರೆ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಎಣ್ಣೆ ಆಲ್ರೆಡಿ ಸೌಂಡ್ ಬರ್ತಿದೆ ಮತ್ತು ಅಲ್ಲಿ ಎಣ್ಣೆಯಲ್ಲಿ ಸಣ್ಣ ಸಣ್ಣ ಬಬಲ್ಸ್ ಫಾರ್ಮ್ ಆಗ್ತಿದೆ. ಈ ಟೈಮ್ನಲ್ಲಿ ನಾವೇನು ಮಾಡಬೇಕು, ಮೊದಲಿಗೆ ನಾನು ಥಿಕ್ ಆಗಿರುವಂತಹ ಅಂದರೆ ಈ ಮೆಣಸಿನಕಾಯಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ರೀತಿಯ ಮೆಣಸಿನಕಾಯಿಗಳನ್ನು ಫಸ್ಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೇನ್ ಈ ಇಂಗ್ರೀಡಿಯೆಂಟ್ ನಮಗೆ ಬೇಗ ಹುರ್ಕೊಳ್ಳೋಕ್ಕಾಗಲ್ಲ. ಮೊದಲಿಗೆ ನಾವು ಸಾಸಿವೆ, ಜೀರಿಗೆ, ಮೆಣಸು ಇವೆಲ್ಲ ಹಾಕಿಬಿಟ್ರೆ ಅದು ಬೇಗ ಕರಿ ಆಗಿಬಿಡುತ್ತೆ. ಅದಾದಮೇಲೆ ಇದನ್ನು ಬಾಡಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಮತ್ತು ಒಂದೊಂದೇ ಬಾಡಿಸ್ಕೊಳ್ಳೋದು ಕೂಡ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ಫಸ್ಟ್ ಯಾವುದು ಲೇಟಾಗುತ್ತಲ್ಲ ಅದನ್ನು ಬೇಗ ಬಾಡಿಸ್ಕೊಳ್ಳೋಣ. ನಾನು ಇದಕ್ಕೆ ಈಗ ಧನಿಯಾನ ಆ್ಯಡ್ ಮಾಡ್ತಾ ಇದ್ದೀನಿ. ಧನಿಯಾ ಮತ್ತು ಇದು ತುಂಬ ಮಾಡಿ ಟೇಸ್ಟ್ ಆಗಬೇಕು. ಹಾಗಾಗಿ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಟೋಸ್ಟ್ ಆಗಿದೆ ಅಂತ ಹೇಳಿದ್ರೆ, ನೋಡಿ ಇದಿನ್ನೂ ಟೋಸ್ಟ್ ಆಗಿಲ್ಲ, ಇದು ಇನ್ನೂ ತುಂಬ ಸಣ್ಣ ಇದೆ. ಬಟ್ ಈ ಬ್ಯಾಡಿಗೆ ಮೆಣಸಿನಕಾಯಿ ನೋಡಿ ಉಬ್ಬಿದೆ ಅಂತ ಹೇಳಿದ್ರೆ ಅದು ಆಲ್ರೆಡಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ ಇದು ಕೂಡ ಉಬ್ಬಿದೆ. ಯಾವುದು ಉಬ್ಬಿರಲ್ಲ ನೋಡಿ ಅದು ಇನ್ನೂ ಅಷ್ಟು ಫ್ರೈ ಆಗಿರಲ್ಲ. ನೋಡಿ ಇದೆಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ ಹೇಳಿ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮೆಣಸಿನಕಾಯಿ ಉಬ್ಬುತ್ತೆ ಆ್ಯಕ್ಚುಲಿ ಎಣ್ಣೆಯಲ್ಲಿ ಹಾಕಿದ್ರೆ. ನೋಡಿ ಉಬ್ಬುತ್ತಾ ಇದೆ, ಇದು ಕೂಡ ಈಗ ಉಬ್ಬಿತು. ಸೊ ಈಗ ಮೆಣಸಿನಕಾಯಿ ಮತ್ತು ನಾವು ಹಾಕಿರುವಂಥ ಧನಿಯಾ ಏನಿದೆ ಅದು ಫ್ರೈ ಆಗಿದೆ. ಈಗ ಮಿಕ್ಕಿರುವಂತಹ ಚಕ್ಕೆ ಮತ್ತು ಮಿಕ್ಕಿರುವಂಥ ಅರಿಶಿನ, ಸಾಸಿವೆ, ಜೀರಿಗೆ, ಮೆಣಸು ಇವೆಲ್ಲವನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾವು ಫ್ಲೇಮನ್ನು ಆಫ್ ಮಾಡಬೇಕಾಗತ್ತೆ. ನಾನು ಫ್ಲೇಮನ್ನು ಆಫ್ ಮಾಡಿ ಮತ್ತು ಒಲೆಯ ಮೇಲೆ ಬಾಣಲೆನ ಇಟ್ಟು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಅಂತ ಹೇಳಿದ್ರೆ ಎಣ್ಣೆ ಆಲ್ರೆಡಿ ಕಾದಿದೆ, ಬಾಣಲೆ ಆಲ್ರೆಡಿ ತುಂಬ ಬಿಸಿ ಇದೆ. ಹಾಗಾಗಿ ಆಫ್ ಮಾಡಿದರೆ ಎಣ್ಣೆಯಲ್ಲಿ ಅದು ಆದಷ್ಟು ಫ್ರೈ ಆಗುತ್ತೆ. ಕೆಲವರು ಬೇಕಾದವರು ಕಾಯಿ ತುರಿಯನ್ನು ಹಾಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನನಗೀಗ ಇಷ್ಟು ಸಾಕು ಅಂತ ಅನಿಸಿದೆ, ಹಾಗಾಗಿ ನಾನು ಇಷ್ಟನ್ನೇ ಹುರ್ಕೊಂಡಿದ್ದೀನಿ. ನಿಮಗೆ ನೋಡೋಕ್ಕೆ ಇದು ಹೇಗೆ ಕಾಣಿಸಿದೆ, ಬಟ್ ನಾವು ರುಬ್ಬಿದ ಮೇಲೆ ನೀವು ನೋಡಿದ್ರೆ ತುಂಬ ಪುಡಿ ಅಂದರೆ ಉಡುಡಿಯಾಗಿ ಕಾಣುತ್ತೆ. ಈಗ ಇದು ಆರಿದೆ, ನೋಡ್ತಾ ಇರ್ಬೋದು ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ. ಈಗ ಇದನ್ನು ನಾವು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಈ ಜಾರನ್ನ ತೊಗೊಳ್ತೀನಿ. ಈ ಜಾರ್ಗೆ ನಾನು ಹುರ್ಕೊಂಡಿರುವಂಥ ಮಸಾಲೆ ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ಳೋಣ ಮೊದಲಿಗೆ. ಸೊ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂತ ಹೇಳಿದ್ರೆ, ಇದೆ ನೋಡಿ ಅವಲಕ್ಕಿಗೆ ಮಾಡ್ಕೊಂಡಿರುವಂತಹ ಅವಲಕ್ಕಿಯ ಪುಡಿ, ಗಟ್ಟಿ ಅವಲಕ್ಕಿಯನ್ನು ನಾನು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ತರಿತರಿಯಾಗಿ ಆದರೆ ಸಾಕು, ನಿಮಗೆ ಕಾಣಿಸ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ತರಿತರಿಯಾಗಿರಬೇಕು. ಇನ್ನೂ ತರಿತರಿಯಾಗಿ ಕೂಡ ನೀವು ತಗೊಳ್ಬೋದು, ಆದರೆ ಅದು ಗೊಜ್ಜು ಅವಲಕ್ಕಿ ಫೀಲ್ ಬರಲ್ಲ, ಅವಲಕ್ಕಿ ಫೀಲ್ ಬರುತ್ತೆ. ಮತ್ತು ಕೆಲವರು ಇನ್ನೂ ನುಣ್ಣಗೆ ಆಡಿಸ್ಕೊಳ್ತಾರೆ. ನುಣ್ಣಗೆ ಆಡಿಸ್ಕೊಂಡ್ರೆ ಅದೊಂಥರ ಉಪ್ಪಿಟ್ಟಿಗಿಂತ ತುಂಬ ತೀರಾ ಅಂತ ಹೇಳಿದ್ರೆ ಸಣ್ಣ ರವೆ ಉಪ್ಪಿಟ್ಟು ಬರುತ್ತಲ್ಲ ಆ ರೀತಿ ಆಗುತ್ತೆ. ಮತ್ತು ಅದೊಂಥರ ಹೇಗಾಗುತ್ತೆ ಅಂತ ಹೇಳಿದ್ರೆ ಮೇಣ ಥರ ಒಂದಕ್ಕೊಂದು ಹಿಂಗೆ ಅಂಟ್ಕೊಳ್ಳುತ್ತೆ. ಆಗ ನಿಮಗೆ ಗೊಜ್ಜು ಅವಲಕ್ಕಿ ತಿಂದಿದ್ದು ಫೀಲ್ ಬರಲ್ಲ. ಹಾಗಾಗಿ ಇದು ಮೀಡಿಯಮ್ ಆಗಿ ಗಟ್ಟಿ ಅವಲಕ್ಕಿನ ತಗೊಂಡು ತುಂಬ ಒಂದು 2-3 ಸಾರಿ ಗ್ರೈಂಡ್ ಮಾಡಿದ್ರೆ ಸಾಕು. 1-2 ಟೈಮ್ಸ್ ಗ್ರೈಂಡ್ ಮಾಡಿ ಆಫ್ ಮಾಡಿ ಆ ಥರ ಒಂದು 2 ಟೈಮ್ಸ್ ಮಾಡಿದ್ರೆ ಇಷ್ಟು ರೇಂಜಿಗೆ ಅವಲಕ್ಕಿ ನುಣ್ಣಗಾಗುತ್ತೆ. ಇಷ್ಟು ನುಣ್ಣಾದರೆ ಸಾಕು, ಹಾಫ್ ಆಗಿದೆ, ಇಷ್ಟು ಸಾಕು ಮಾಡೋದಕ್ಕೆ. ಸೊ ನೆಕ್ಸ್ಟ್ ಸ್ಟೆಪ್ ಪ್ರೊಸೀಜರ್ ಏನಂತ ನಾನೀಗ ತೋರಿಸ್ತೀನಿ. ಸೊ ಈಗ ನಾನು ಗ್ರೈಂಡ್ ಮಾಡಿದ್ದೇನೆ. ಸೊ ಎಷ್ಟು ಗ್ರೈಂಡ್ ಆಗಿದೆ ತೋರಿಸ್ತೀನಿ ನೋಡಿ. ಇಲ್ಲಿ ಅದು ಆ್ಯಕ್ಚುಲಿ ಪಲ್ಪ್ ಏನಿದೆ ಗ್ರೈಂಡ್ ಮಾಡಿದ್ಮೇಲೆ ಅದು ಮಿಕ್ಸಿಯ ಸುತ್ತಕೊಂಡಿದೆ. ನಾನು ಇದಕ್ಕೇನು ಕೈ ಹಾಕಿಲ್ಲ, ಹಾಗೆಯೇ ಮುಂದೆ ತಂದಿದ್ದೀನಿ. ಬಿಕಾಸ್ ಕೆಲವರು 2-3 ಸಾರಿ ಗ್ರೈಂಡ್ ಮಾಡಿ ಆಮೇಲೆ ತೋರಿಸ್ತಾರೆ ನೋಡಿ ಈ ಥರ ಆಗಿದೆ ಹಾಗೆ ಅಂತ. ನಾನು ಆದರೆ ಏನು ಮಾಡಿಲ್ಲ.
ಇದೇ ರೀತಿ ತಂದಿದ್ದೀನಿ, ಹೇಗಾಗಿದೆ ಹಾಗೆ. ಸೊ ಎಷ್ಟೇ ತರಿಯಾಗಿ ಗ್ರೈಂಡ್ ಆದರೆ ಸಾಕು, ಹೆಚ್ಚಿಗೆ ಏನು ಬೇಡ. ಕೆಲವು ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ, ಅವಶ್ಯಕತೆ ಇಲ್ಲ. ನಾವು ಹಿಂಗೆ ಯೂಸ್ ಮಾಡೋದ್ರಿಂದ ಬೆಳ್ಳುಳ್ಳಿಯ ಯಾವುದೇ ರೀತಿಯಾದಂಥ ಅವಶ್ಯಕತೆ ಈ ಒಂದು ಗುಜ್ಜು ಅವಲಕ್ಕಿಗೆ ಇಲ್ಲ. ಸೊ ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ, ನಾನು ಯಾಕೆ ಖಾಲಿ ಬೌಲ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಆವಾಗಲೇ ನಾವು ಹುಣಸೆಹಣ್ಣನ್ನು ಇದೊಂದು ಸಣ್ಣ ಬೌಲ್ ಹಾಕಿ ನೆನೆಸಿಟ್ಟಿದ್ವಿ. ಈ ಥರ ನೆನೆಸಿಡೋದ್ರಿಂದ ಎರಡು ಉಪಯೋಗ ಏನಂತ ಹೇಳಿದ್ರೆ, ಒಂದು ಬೇಗ ನಮಗೆ ಪಲ್ಪ್ ಸಿಗುತ್ತೆ, ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಹುಣಸೆಹಣ್ಣನ್ನು ಹೆಡಿಯುವಾಗ ಕಲ್ಲಲ್ಲಿ ಕುಟ್ಟಿರ್ತಾರೆ, ಒಣ ಹಾಕಿರುವಾಗೆಲ್ಲ ಏನಾಗಿರುತ್ತೆ, ಮಣ್ಣಿನಾಂಶ ಧೂಳಿನಾಂಶ ಅದರಲ್ಲಿ ಸೇರಿರುತ್ತೆ. ಅದನ್ನು ಈ ರೀತಿ ಬಿಸಿ ನೀರಲ್ಲಿ ಹಾಕೋದ್ರಿಂದ ನೀವು ನೋಡ್ತಾ ಇರ್ಬೋದು ಎಷ್ಟು ಗಲೀಜು ಸೈಡಲ್ಲಿ ಹೋಗಿದೆ ಅಂಥೇಳಿ. ನಾನು ನಿಮಗೆ ತೋರಿಸ್ತೀನಿ. ಈ ರೀತಿ ಬೇರೆ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ನೋಡಿ ಕೆಳಗಡೆ ನಿಮ್ಗೆ ಏನು ಕಾಣಿಸ್ತಿದೆಯಲ್ಲ, ಇದೆಲ್ಲ ಗಲೀಜು ಅನ್ನೋದಕ್ಕಿಂತ ಸಣ್ಣ ಸಣ್ಣ ಏನು ಧೂಳಿರುತ್ತೆ ಅದು ಅಂತ ಹೇಳ್ಬೋದು. ಕಾಣಿಸ್ತಿದೆ ಅಂತ ಅನಿಸುತ್ತೆ. ಸೊ ಈಗ ಈ ನೀರನ್ನು ನಾವು ಚೆಲ್ಲಿ ಒಂದು ಹೊಸ ನೀರನ್ನು ತಗೊಂಡು ಈ ಪಲ್ಪನ್ನು ನಾವು ಇವಾಗ ತೆಗೆಯೋಣ. ಸೊ ಬಿಸಿನೀರಲ್ಲಿ ಆಲ್ರೆಡಿ ನೆಂದಿರೋದ್ರಿಂದ ಬಿಸಿ ನೀರಿನ ಅವಶ್ಯಕತೆ ಇಲ್ಲ, ತಣ್ಣೀರೇ ಹಾಕ್ಕೊಳ್ಳೋಣ. ಸೊ ಎಸ್ ಈಗ ನಾನು ಇದು ನೀವು ನೋಡ್ತಾ ಇರ್ಬೋದು, ಗ್ಲಾಸು ತುಂಬ ಚಿಕ್ಕ ಗ್ಲಾಸು, ಟೀ ಗ್ಲಾಸ್ ಅಂತ ಹೇಳ್ತಾರಲ್ಲ ಆ ಗ್ಲಾಸಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ನೀರು ತೊಗೊಂಡಿದ್ದೀನಿ. ನೋಡಿ, ಮುಕ್ಕಾಲು ಭಾಗದಷ್ಟು ನೀರು ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಮತ್ತೆ ಹಾಕೊಳ್ಳೋಣ. ಇದು ತಣ್ಣೀರು ಆ್ಯಕ್ಚುಲಿ. ನೋಡಿ, ಈ ಗ್ಲಾಸಲ್ಲಿ ತುಂಬ ಸಣ್ಣ ಗ್ಲಾಸು, ನೋಡಿ ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ, ಇಷ್ಟೇ ಇದೆ ಗ್ಲಾಸು, ಇಷ್ಟೇ ಬರುತ್ತೆ. ಈ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ನಾನು ನೀರನ್ನು ತೊಗೊಂಡಿದ್ದೀನಿ. ಅದು ಪಲ್ಪ್ ತೆಗೆದ ಮೇಲೆ ತುಂಬ ಈಸಿ ಆಗುತ್ತೆ ಕೂಡ. ಕೆಲವೊಂದು ಸರಿ ಪಲ್ಪ್ ಕೈಗೆಲ್ಲ ಮೆತ್ತತ್ತಲ್ಲ, ಆ ಥರ ಆಗಬಾರ್ದು ಅಂಥೇಳಿ ನಾನಿಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ಈ ನೀರನ್ನೇ ನಾವು ಗೊಜ್ಜು ಅವಲಕ್ಕಿಗೆ ಯೂಸ್ ಮಾಡೋದಲ್ವಾ. ಇದನ್ನು ಕುದಿದ ಮೇಲೆ ನಾವು ಗೊಜ್ಜು ಅವಲಕ್ಕಿಗೆ ಅವಲಕ್ಕಿ ಪುಡಿಯನ್ನು ಹಾಕೋದು, ತರಿ ಆಗಿರೋದನ್ನು ಹಾಕೋದಲ್ವಾ. ಸ್ವಲ್ಪ ನೀರು ಹೆಚ್ಚಾದರೂ ಏನು ತೊಂದರೆ ಇಲ್ಲ. ಆದರೆ ಗೊಜ್ಜು ಅವಲಕ್ಕಿಗೆ ಹುಳಿ ತುಂಬ ಇಂಪಾರ್ಟೆಂಟು. ಹುಳಿ ಚೆನ್ನಾಗಿ ಬಿಡೋವರೆಗೂ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಹುಳಿನೇ. ಆಲ್ಮೋಸ್ಟ್ ಹುಳಿ ನೋಡಿ ಎಷ್ಟು ಬೇಗ ನಂದು ಹುಳಿ ಬಂದು ತೆಗೆದಾಗೋಯ್ತು ಅಂತ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ನಾವು ಬಿಸಿ ನೀರಲ್ಲಿ ನೆನೆ ಹಾಕಿದ ಕಾರಣ ಹುಳಿ ಬೇಗ ತೆಗಿಯೋಕ್ಕಾಯ್ತು ಅಷ್ಟೇ, ಇನ್ನೇನಿಲ್ಲ. ತಣ್ಣೀರಲ್ಲಿ ಹಾಕಿದರೆ ಅದನ್ನು ನೆನೆಸಿ ಕಿವುಚಿ ತುಂಬ ಹೊತ್ತಾಗೊಳ್ತಾ ಇತ್ತು, ಆದರೆ ಇಲ್ಲಿ ಹಾಗಾಗ್ತಿಲ್ಲ. ನೋಡಿ, 2 ಸೆಕೆಂಡಲ್ಲಿ ನಾನಿಲ್ಲಿ ಯಾವುದೇ ರೀತಿ ವೀಡಿಯೋನ ಪಾಸ್ ಮಾಡಿಲ್ಲ ಅಥವಾ ಏನಾದರೂ ಫಾಸ್ಟ್ ಡೌನ್ ಏನೂ ಮಾಡಿಲ್ಲ, ನಾರ್ಮಲ್ಲೇ ವಿಡಿಯೋ ಓಡ್ತಾ ಇದೆ. ಇಷ್ಟೇ. ಈಗ ನಮಗೆ ಹುಣಸೆಹಣ್ಣು ಕೂಡ ರೆಡಿಯಾಗಿದೆ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಕಲ್ಲಿನ ಅಂಶ ಏನಾದರೂ ಸಿಗುತ್ತಾ ಅಥವಾ ಏನು ಅಂತೇಳಿ. ಇದೆಲ್ಲ ಹುಳಿ ಅಂಶನೇ, ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಹೀಗೆ ಅಂದಾಗ ಕಲ್ಲಿನ ಅಂಶ ಸಿಗಬಹುದು. ನೋಡಿ, ನಿಮಗೆ ಕಾಣಲ್ಲ, ಬಟ್ ಇಲ್ಲಿ ನೋಡಿ, ನನಗೆ ಹಿಂಗೆ ಅಂದರೆ ಗೊತ್ತಾಗುತ್ತೆ ಕಲ್ಲಿನ ಅಂಶ ಇದೆ. ಹಾಗಾಗಿ ನೋಡಿಕೊಂಡು ನೋಡಿ, ಇದು ಕಲ್ಲು, ಇದು ಕೂಡ ಕಾಣಿಸ್ತಿದೆಯಾ? ಹುಣಸೆಹಣ್ಣು ಕಲರೇ ಇದೆ, ಬಟ್ ಕಲ್ಲಿದು ಥರ ನೋಡ್ಕೊಳ್ಳಿ. ನೋಡಿ, ಈ ರೀತಿ ತೆಕ್ಕೊಳ್ಳಿ. ಏನಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಹುಳಿ ಇದು ಹೋಗಿ ಕೆಳಗಡೆ ಕೂತಿರುತ್ತೆ. ನಿಮ್ಗೆ ಇಷ್ಟ ತೆಗೆಯೋಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಹೀಗೆ ಬಿಟ್ಬಿಡಿ. ಹೀಗೆ ಬಿಟ್ಮೇಲೆ ಏನು ಮಾಡಬೇಕಂತ ಹೇಳಿದ್ರೆ, ಹೀಗೆ ಸ್ವಲ್ಪ ಹೊತ್ತು ಬಿಡಿ. ಲೈಟಾಗಿ ನಾವು ಇದನ್ನು ಇನ್ನೊಂದು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಷ್ಟೇ. ನೋಡಿ, ಕೆಳಗಡೆ ಇಲ್ಲೇನೆಲ್ಲ ವೈಟ್ ಕಾಣ್ತಿದೆಯಲ್ಲ, ಸೌಂಡ್ ಬರ್ತಿದೆ ನೋಡಿ, ಇದೆಲ್ಲ ಕಲ್ಲಿನಂಶ, ಇದೆಲ್ಲ ಬಿಳಿ ಕಲ್ಲಿನಂಶ. ನೋಡಿ ಎಷ್ಟು ಒಂದಿದೆ. ಹಾಗಾಗಿ ನೋಡಿಕೊಂಡು ಹುಳಿನ ಕಿವುಚ್ಕೊಳ್ಳಿ. ಸೊ ಈಗ ಹುಳಿ ರೆಡಿಯಾಗಿದೆ, ಗೊಜ್ಜು ಅವಲಕ್ಕಿ ಬೇಕಾಗಿರುವಂಥ ಮಸಾಲೆ ರೆಡಿಯಾಗಿದೆ, ಪುಡಿಗಳು ಕೂಡ ರೆಡಿಯಾಗಿದೆ. ಸೊ ಇದೆಲ್ಲ ಆದಮೇಲೆ ನಾವೇನು ಮಾಡಬೇಕು, ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸ್ ರೆಡಿ ಮಾಡ್ಕೊಳ್ಬೇಕು. ನಾನೀಗ ಒಗ್ಗರಣೆಗೆ ಏನೆಲ್ಲ ಬೇಕು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ನೋಡೋಣ. ಈಗ ಇಲ್ಲಿ ಒಗ್ಗರಣೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳು ನನ್ನ ಹತ್ರ ರೆಡಿಯಾಗಿದ್ದಾವೆ. ಸೊ ಏನೆಲ್ಲ ನೀವು ಈ ಬೌಲ್ನಲ್ಲಿ ನೋಡೋದಾದರೆ, ಇಲ್ಲಿ ನಿಮಗೆ ಸಾಸಿವೆ, ಜೀರಿಗೆ, ಅರಿಶಿನ ಹಾಗೆ ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಆಲ್ಮೋಸ್ಟ್ ನಾವು ಗೊಜ್ಜೋಲಿಗೆ ಒಣಮೆಣಸಿನಕಾಯಿ ಹಾಕೊಂಡ್ರೆ ತುಂಬ ಟೇಸ್ಟ್ ಬರುವಂಥದ್ದು. ಯಾಕೆ ಇಷ್ಟು ಕಡಿಮೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಅಲ್ಲಿರುವಂಥದ್ದು ಒಂದೇ ಒಂದು ಗುಂಟೂರು ಮೆಣಸಿನಕಾಯಿ, ಅದನ್ನು 4-5 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಒಳ್ಳೆ ನಾವು ಹುರಿಯೋದಕ್ಕೆ 5-6 ಬಾಡಿಗೆ ಮೆಣಸಿನಕಾಯಿ ಹಾಗೆ 2 ಗುಂಟೂರು ಮೆಣಸಿನಕಾಯಿನ ಹಾಕೊಳ್ಳೋದ್ರಿಂದ ಅದು ಆ್ಯಕ್ಚುಲಿ ಖಾರ ಇರುತ್ತೆ. ಮತ್ತು ಮೆಣಸನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡೋದಾದರೆ, ನಾನು ಆಲ್ರೆಡಿ ಹೇಳಿದೆ ಹಿಂಗೆ ಯೂಸ್ ಮಾಡ್ತೀನಿ ಅಂತ ಹೇಳಿ. ಇದು MTR ಹಿಂಗೆ, ನಾನು ಇದನ್ನೇ ಯಾವಾಗಲೂ ಯೂಸ್ ಮಾಡೋದು. ಮತ್ತು ಇದು ಕರಿಬೇವಿನ ಸೊಪ್ಪು, ಮತ್ತು ಇದು ನೀವು ನೋಡಿದ ಹಾಗೆ ಹುಣಸೆಹಣ್ಣಿನ ಹುಳಿ ಇಲ್ಲಿ ರೆಡಿಯಾಗಿದೆ. ಮತ್ತು ಇದೇನಪ್ಪ ಅನ್ನೋದಾದರೆ, ಇದು ಬೆಲ್ಲ. ಆ್ಯಕ್ಚುಲಿ ನಮ್ಮ ಮಂಡ್ಯದಲ್ಲಿ ಆಲೆ ಮನೆಯಲ್ಲೇ ಹೋಗಿ ಪರ್ಚೇಸ್ ಮಾಡಿ ತಂದಿರುವಂಥ ಬೆಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ ಬೆಲ್ಲ, ಇಲ್ಲ ಅಂತಿಲ್ಲ, ಆದರೆ ಇಲ್ಲಿ ಸಿಗುವಂಥದ್ದು ವೈಟ್ ಅಂದರೆ ಬಿಳಿ ಬೆಲ್ಲ ಇಲ್ಲಿ ಸಿಗುವಂಥದ್ದು. ಆದರೆ ಆಲೆ ಮನೆಯಲ್ಲಿ ಹೋಗಿ ನೀವು ಒಂದ್ಸರಿ ಬೆಲ್ಲವನ್ನು ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಇಲ್ಲಿ ಸಿಗುವಂತಹ ಬೆಲ್ಲ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಸಕ್ಕರೆ ಥರ ಇರುತ್ತೆ, ಬಟ್ ಇದು ಹಾಗಲ್ಲ, ತುಂಬ ಫ್ಲೇವರ್ಫುಲ್. ಇದನ್ನು ಒಂದು ಚಿಟಿಗೆ ನೀರಿಗೆ ಹಾಕಿ ಕುಡಿದ್ರೆ ನಾವು ಕಬ್ಬಿನ ಜ್ಯೂಸ್ ಕುಡಿತಿದ್ದೀವೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಬೆಲ್ಲನ ಒಂದಷ್ಟು ತೊಗೊಂಡಿದ್ದೀನಿ. ಸೊ ಇಷ್ಟ ಈಗ ನಾನು ತೊಗೊಂಡಿರುವಂಥದ್ದು ಒಗ್ಗರಣೆಗೆ ಬೇಕಾಗಿರುವ ಐಟಮ್ಸ್ ಇಷ್ಟೇ. ಸೊ ಮತ್ತೆ ಒಗ್ಗರಣೆ ಹಾಕಿ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ನಮ್ಮ ಗೊಜ್ಜು ಅವಲಕ್ಕಿ ಹೇಗೆ ಬರುತ್ತೆ ಅಂತ ನೋಡೋಣ, ಬನ್ನಿ ಲೆಟ್ಸ್ ಸ್ಟಾರ್ಟ್.
ಈಗ ಸ್ಟವ್ ಹಚ್ಚಿದ್ದೀನಿ. ಸೊ ಈ ಬಾಣಲಿ ಏನು ಅದೇ ಇಟ್ಟಿದ್ದಾರೆ ಅಂದ್ಕೊಂಡ್ಬೇಡಿ. ಹೌದು, ಇದೇ ರೀತಿ ನಾವು ಪಾತ್ರೆ ತೊಳೆಯೋದನ್ನು ಕಡಿಮೆ ಮಾಡ್ಕೊಳ್ಬೋದು. ದೇಸಿ ಸ್ಟೈಲಲ್ಲಿ ಅಂದರೆ ಎಲ್ಲ ಹಳ್ಳಿಗಳ ಕಡೆ ಎಲ್ಲ ಕುಕಿಂಗ್ ವಿಮೆನ್ಸ್ ಮಾಡುವಂತಹ ಕೆಲಸ ಇದೆ. ಉರಿದಿರೋ ಬಾಣಲಿಯಲ್ಲೇ ಮತ್ತೆ ಒಗ್ಗರಣೆ ಹಾಕುವಂಥದ್ದು. ಯಾಕಂದರೆ ನನಗೆ ಆಲ್ರೆಡಿ ಉರಿದಿದ್ದೀನಿ, ನಾನು ಮಾಡ್ತಿರೋಂಥದ್ದು ಅದರಲ್ಲೇ. ಯಾಕೆ ಹೇಳಿದ್ರೆ ಮತ್ತೆ ಉರಿಲೇಬೇಕಲ್ವ, ಮತ್ತೆ ಆಯಿಲ್ ಇದೇ ರೀತಿ ಆಗುತ್ತಲ್ವ. ಸೊ ನೋ ಇಶ್ಯೂಸ್, ಅದರಲ್ಲೇ ಉರಿತಾ ಇದ್ದೀನಿ. ಸೊ ಮತ್ತೆ ಒಂದು 3-4 ಸ್ಪೂನ್ ಆಗುವಷ್ಟು ಆಯಿಲನ್ನು ನಾನು ಹಾಕೊಳ್ತಾ ಇದ್ದೀನಿ. 3-4 ಟೇಬಲ್ ಸ್ಪೂನ್ ಆಗುವಷ್ಟು ತಗೊಳ್ಳಿ, ಬೆಸ್ಟು. ನಿಮಗೆ ಉದುರುದ್ರಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಎಣ್ಣೆ ಕಾಯಿಲಿ ಚಂದ ಮಾಡಿ. ಎಣ್ಣೆ ಕಾಯುವಾಗ ಈಗ ಆಲ್ರೆಡಿ ಇರುವಂತಹ ಸಾಸಿವೆ ಜೀರಿಗೆ ಏನಿದೆ ಅದು ಸ್ವಲ್ಪ ಚಿಟಪಟ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾನು ಸ್ವಲ್ಪ ಜೋರು ಉರಿ ಮಾಡಿದ್ದೀನಿ, ಎಣ್ಣೆ ಸ್ವಲ್ಪ ಬೇಗ ಕಾಯಲಿ ಅಂತ ಹೇಳಿ. ಈಗ ನೋಡಿ ಎಣ್ಣೆ ಕಾದಿದೆ. ಕಾದ ಮೇಲೆ ಉರಿಯನ್ನು ಮತ್ತೆ ಕಡಿಮೆ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಇರುವಂಥ ಎಲ್ಲ ಒಗ್ಗರಣೆ ಐಟಮ್ಗಳನ್ನು ನಾನು ಒಟ್ಟಿಗೆ ಇದಕ್ಕೆ ಹಾಕ್ತೀನಿ. ನೀವು ಕಡಲೆ ಬೀಜ ಬೇಕಂದರೆ ಹಾಕೋಬೋದು, ಇಲ್ಲ ಸಪ್ರೇಟಾಗಿ ಹುರಿದು ಹಾಕ್ಕೊಳ್ಬೋದು. ನಾನು ಒಟ್ಟಿಗೆ ಹಾಕಲ್ಲ, ಯಾಕಂತ ಹೇಳಿದ್ರೆ ಅದು ಬೇಯೋದಿಲ್ಲ ಅನ್ನೋ ಕಾರಣಕ್ಕೆ. ಆದರೆ ಕಡಲೆಗಳನ್ನು ಮಾತ್ರ ನಾನು ಹಾಕ್ತೀನಿ. ಇಲ್ಲಿ ನಾನೇ ಹಾಕ್ತಿರುವಂಥದ್ದು ಹುರುಗಡಲೆ. ಒಂದು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ತಿನ್ನುವಾಗ ಅದು ಬಾಯಿಗೆ ಆಗುವಾಗ ಮತ್ತೆ ಸಿಗ್ತಾ ಇದ್ದರೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗಾಗಿ ಈಗ ಅದಕ್ಕೆ ನಾವು ಹಿಂಗನ್ನು ಹಾಕೋಣ. ಹಿಂಗು ನೋಡ್ಕೊಳ್ಳಿ, ನಿಮಗೆ ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಹಿಂಗು ಇದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ತೊಳೆದಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಸ್ವಲ್ಪ ದೂರನೇ ಇಟ್ಕೊಳ್ಳಿ, ತುಂಬ ಎಗರುತ್ತೆ ಆ ಕಾರಣಕ್ಕಾಗಿ. ನೀವು ಅನ್ಕೋಬೋದು ಏನು ಕ್ಯಾಮ್ರಾ ಕೂಡ ಇಟ್ಟಿದ್ದಾರೆ ಜೊತೆಗೆ ಅಂತ. ಬಿಕಾಸ್ ಪ್ರೀಷಿಯಸ್ ಥಿಂಗ್ ನಾನು ವೀಡಿಯೋ ಮಾಡೋಕ್ಕಂತ ಇರೋದು ಕ್ಯಾಮ್ರಾ ಅಲ್ವಾ, ಹಾಗಾಗಿ ಅದನ್ನು ಕೂಡ ತೆಗೆದಿದ್ದೀನಿ. ಸೊ ಈಗ ನಾವು ಇದಕ್ಕೆ ಹಾಕ್ತಾ ಇರೋದು ಹುಳಿಯನ್ನು ಚಂದ ಮಾಡಿ ಒಂದ್ಸರಿ ಇದಕ್ಕೆ ಸ್ಟೋರ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದು ಇದೆಲ್ಲ ಮಿಕ್ಸ್ ಆಗಿದೆ ಅಲ್ಲ ಎಣ್ಣೆ ಎಲ್ಲ, ಅದು ಸಪ್ರೇಟಾಗಿ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಇದು ಕುದೀಲಿ ಚಂದ ಮಾಡಿ. ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ಲ, ಆಯಿಲೆಲ್ಲ ಸೈಡಲ್ಲಿ ಬಂದಿದೆ, ನೀವು ನೋಡ್ತಾ ಇರಬಹುದು. ಇದು ನೋಡಿ ಆಯಿಲೆಲ್ಲ ಇಲ್ಲಿ ಸೈಡಲ್ಲಿ ಬರ್ತಾ ಇದೆ. ಇಷ್ಟು ಒಂದು 2 ನಿಮಿಷ ಅಷ್ಟೇ ಗ್ಯಾಪು, ಜಾಸ್ತಿ ಅಂತ ಕೊಡಲ್ಲ. ಈ ಟೈಮಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಿಶ್ರಣ, ಅದನ್ನು ಇದಕ್ಕೆ ನಾನು ಸೇರಿಸ್ತೀನಿ. ನೋಡಿ ಈ ರೀತಿ ತುರಿ ತುರಿಯಾಗಿರುತ್ತೆ ಮಿಶ್ರಣ. ಖಾರ ಇರುತ್ತೆ ತುಂಬ. ಖಾರ ಹುಳಿ ಎಲ್ಲ ಇರೋದ್ರಿಂದ ಅಡ್ಜಸ್ಟ್ ಆಗುತ್ತೆ, ಅಷ್ಟೇನು ಹಿಂಸೆ ಆಗಲ್ಲ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಹುರಿಯೋಣ. ಆ ಖಾರ ಆ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಲಿ. ಈ ಟೈಮಲ್ಲಿ, ಈ ಥರ ಉರಿಯೋ ಟೈಮಲ್ಲಿ ನಾವು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ ಎಷ್ಟು ಉಪ್ಪು ಬೇಕಾಗಬಹುದು ಅಂತ. ಇಲ್ಲಿ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಟೇಬಲ್ ಸ್ಪೂನ್ ಅಲ್ಲ, ಇದು ಟೀ ಸ್ಪೂನ್ ಆ್ಯಕ್ಚುಲಿ. ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಉಪ್ಪು ಜಾಸ್ತಿ ಆದರೆ ತುಂಬ ಕಷ್ಟ. ಇನ್ನೊಂದು ಸ್ವಲ್ಪ ಅನ್ನ ಸೇರಿಸೋಣ ಅದಕ್ಕೆ. ಇದು ಪುಳಿಯೋಗರೆ ಅಲ್ಲ, ಗೊಜ್ಜಲಕ್ಕಿ. ಬೇಕಾದರೆ ಆಮೇಲೆ ಉಪ್ಪು ಸೇರಿಸ್ಕೋಬೋದು. ಉಪ್ಪು ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ನೋಡಿ ತುಂಬ ಚೆನ್ನಾಗಿ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಲ್ವಾ. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಎಲ್ಲ ಮಾಡಿರುತ್ತೆ, ಆದರೆ ಯಾರಿಗೂ ಗೊತ್ತಿರಲ್ಲ. ಏನು ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದಾ ಯಾರಾದರೂ? ನಾನು ಹಾಕೋಕ್ಕೆ ಮುಂಚೆ ಕಮೆಂಟ್ ಮಾಡಿ, ಆಮೇಲೆ ನಾನು ಹೇಳಿರೋದನ್ನ ನೋಡಿ ಆಯಿತಾ. ಏನದು ಅಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳೋದಾದರೆ, ಈಗ ನೋಡಿ ಪುಳಿಯೋಗರೆ ಥರ ಎಲ್ಲ ರೀತಿ ಗೊಜ್ಜಿಗೆ ನಾನೇನು ರುಬ್ಬಿದ್ದೀನಿ ಅದೆಲ್ಲ ಆಲ್ರೆಡಿ ಹುಳಿ ಜೊತೆ ಹೊಂದು ಇನ್ನೂ ಎಲ್ಲ ಸಪ್ರೇಟ್ ಆಗ್ತಿದೆ.
ಈ ಟೈಮ್ನಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಎಲ್ಲರ ಮನೇಲಿ ಇರುತ್ತೆ ಕಣ್ರಿ, ಇಂಥವ್ರ ಮನೇಲಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲರ ಮನೇಲೂ ಇರುತ್ತೆ. ಏನು ಗೊತ್ತಾ? ಗೆಸ್ ಮಾಡಿ ನೋಡೋಣ. ಚಡಾ, ಏನಿರ್ಬೋದು ಇದು? ಗೆಸ್ ಮಾಡಿ ನೋಡೋಣ. 1.5 ಸ್ಪೂನ್ ಇದನ್ನು ಹಾಕಿದ್ದೀನಿ. ಇದನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗಿನ್ನೂ ಬೆಲ್ಲ ಬೇಕಾಗಬಹುದು ಅಂತ ಅನಿಸಿದ್ರೆ ಟೇಸ್ಟ್ ಇವಾಗಲೇ ನೋಡಿ, ಖಾರ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ, ಉಪ್ಪು ಬೇಕಾಗಿದೆಯಾ ಅಂತೆಲ್ಲ ಇವಾಗಲೇ ನೋಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ. ನಾನು ಮಿಕ್ಸಿ ಜಾರನ್ನ ತೊಳೆದಿರುವಂತಹ ನೀರು ಆ್ಯಕ್ಚುಲಿ. ಇದು ಕೂಡ ಒಂದು ಚೆಂದಾಗಿ ಕುದಿ ಬರಲಿ. ಮಿಕ್ಸ್ ಮಾಡಿ ಕುದಿ ಬರೋಕ್ಕಿಡೋಣ. ಈಗ ನೀರು ಹಾಕಿದ ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ, ಒಂದು ಬೆರಳಲ್ಲಿ ಹೀಗೆ ಇಟ್ಕೊಂಡು ಹೋದರೆ ಸಾಕು. ಉಪ್ಪು ಬಿದ್ದರೆ ಪರವಾಗಿಲ್ಲ, ಯಾಕಂದರೆ ನೀವು ನೀರು ಆ್ಯಡ್ ಮಾಡ್ತೀರಾ. ಸೊ ನನಗೆ ಸ್ವಲ್ಪ ಬೆಲ್ಲ ಬೇಕು ಅನಿಸ್ತಿದೆ, ಉಪ್ಪಿದೆ, ಬೆಲ್ಲ ಬೇಕು ಅನಿಸ್ತಿದೆ, ಹಾಗಾಗಿ ನಾನು ಬೆಲ್ಲನ ಆ್ಯಡ್ ಮಾಡ್ತಿದ್ದೀನಿ. ಪುಡಿ ಮಾಡಿ ಹಾಕ್ಕೊಳ್ಳಿಲ್ಲ ಅಂದರೆ ಕರಗೋದಿಲ್ಲ ಅದು. ಚೆಂದ ಮಾಡಿ ಬೆಲ್ಲ ಕರಗಲಿ, ಸಣ್ಣ ಉರಿಲಿಟ್ಟು ಬೇಯಿಸಿ. ನೋಡಿ ಎಷ್ಟು ಎಣ್ಣೆ ಬಿಟ್ಟಿದೆ ಅಲ್ಲ. ಈಗ ನಾವು ಇದಕ್ಕೆ ಕಾಯಿ ಆ್ಯಡ್ ಮಾಡೋಣ. ತೆಂಗಿನ ತುರಿ ನೋಡಿ, ನಾನು ಅರ್ಧ ಹೋಳಿಗಿಂತ ಕಡಿಮೆ ತೆಂಗಿನ ತುರಿನೆಲ್ಲ ಹಾಕೊಂಡಿದ್ದೀನಿ. ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ, ಫ್ಲೇವರಸ್ ಫುಡ್ ಆಗುತ್ತೆ ಇದು. ಸೊ ನಾನು ಮಾಡಿಲ್ಲ, ಹೇಳಿದ್ದೀನಿ ಮೊದಲೇ, ಮಾಡಿರೋದನ್ನು ನೋಡಿದ್ದೆ, ಬಟ್ ಇವತ್ತು ನಾನೇ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರೆ ನನಗೆ ಅನಿಸುತ್ತೆ ತುಂಬ ಚೆನ್ನಾಗಾಗಿರುತ್ತೆ ಅಂತ. ಗೊತ್ತಿಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ, ತಿಂದ ಮೇಲೆ ಗೊತ್ತಾಗುತ್ತೆ. ಖಾರನ, ಉಪ್ಪ, ಹುಳಿನ ನೋಡೋಕೆ ಮಾತ್ರ ತುಂಬ ಡಿಲಿಷಿಯಸ್ ಆಗಿ ಅನಿಸ್ತದೆ. ಆಯಿಲೆಲ್ಲ ಬಿಟ್ಕೊಂಡು ಹೊತ್ಕೋಬೇಕು. ಇನ್ನು ಇದಕ್ಕೆ ನಾನು ಆವಾಗಲೇ ಒಂದು ಸಣ್ಣ ಗ್ಲಾಸ್ ತೋರಿಸ್ತಾ ಇಲ್ಲ, ಇಲ್ಲ ಒಂದು ಸಣ್ಣ ಬೌಲ್ ತೋರಿಸ್ತಾ ಇಲ್ಲ, ಈ ರೀತಿ ಈ ಬೌಲಲ್ಲಿ ನಾನು 3 ಗ್ಲಾಸ್ ತೊಗೊಂಡಿದ್ದೀನಿ. ಇದೇ ಬೌಲಲ್ಲಿ ಈಗ ನಾನು 4 ಗ್ಲಾಸಿನ ನೀರು ಇದಕ್ಕೆ ಹಾಕ್ತಾಯಿದ್ದೀನಿ. ಮೊದಲಿಗೆ 2 ಗ್ಲಾಸ್ ಹಾಕೊಳ್ಳೋಣ. ಇದು ಕಂತು ಹೋಗದೆ ಇರೋ ಥರ ಒಂದು ಸರಿ ಅಂದರೆ ಸೇವ್ ಮಾಡ್ಕೊಳ್ಳೋಣ, ಯಾಕಂದರೆ ಅಲ್ಲಿ ಕಚ್ಚಿ ಇರುತ್ತಲ್ವ. ಕಲರ್ ನೋಡಿ ಎಷ್ಟು ಡಿಲಿಷಿಯಸ್ ಕಾಣಿಸ್ತಾರೆ. ಈಗ ಇನ್ನೊಂದು ಬೌಲ್ ಹಾಕ್ಕೊಳ್ತೀನಿ. ಐ ಥಿಂಕ್ 3 ಬೌಲ್ಸ್ ಸಾಕು, ಸಾರಿ. ದಿಸ್ ಇಸ್ ದ ಲಾಸ್ಟ್ ಬೌಲ್. ಚೆಂದ ಇದು ಕುದಿ ಬರಲಿ. ಈಗ ಒಂದ್ಸರಿ ನೀವು ಉಪ್ಪನ್ನ ನೋಡ್ಕೊಳ್ಳಿ, ಯಾಕೆಂತ ಹೇಳಿದ್ರೆ ಅದು ಗಟ್ಟಿ ಇದ್ದಾಗ ಉಪ್ಪಿನ ಅಂಶ ಬೇರೆ ಥರ ಇರುತ್ತೆ, ತೆಳು ಆದಮೇಲೆ ಉಪ್ಪಿನ ಅಂಶ ಬೇರೆ ಥರ ಆಗಿರುತ್ತೆ. ಆಸ್ ಯು ಆಲ್ ಡೂ ಫಾರ್ ಏನು ಬಿರಿಯಾನಿ, ಪಲಾವ್ ಮಾಡುವಾಗ ನೋಡ್ತಿರಲ್ಲ ಆ ರೀತಿ. ಇದನ್ನು ಹಾಗೆ ಕೂಡ ಮಾಡ್ತಾರೆ, ಸುಮ್ಮನೆ ನೀರು ಚುಮ್ಸಿಟ್ಟು ಅದಕ್ಕೆ ಗೊಜ್ಜನ್ನು ಮಿಕ್ಸ್ ಮಾಡ್ತಾರೆ, ಅದು ಕೂಡ ಮಾಡ್ಬೋದು. ಆದರೆ ಅದು ಮಾಡುವಾಗ ಎಡವಟ್ಟಾಗಬಹುದು ಅಂತೇಳಿ ಗೊಜ್ಜು ಮಿಕ್ಸ್ ಮಾಡುವಾಗ ಸ್ವಲ್ಪ ಮೇಣ ಆಗಿಬಿಡ್ಬೋದು. ಸೊ ಸಾಂಬಾರು ತಗೊಳ್ಳೋ ಥರ ತಗೊಂಡು ಒಂದು ಸ್ವಲ್ಪ ಟೇಸ್ಟ್ ಮಾಡಿ. ಸೊ ನನಗನ್ನಿಸ್ತಿದೆ ಉಪ್ಪು ಬೇಕು ಇನ್ನೂ ಸ್ವಲ್ಪ. ಸೊ ನಾನು ಇಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚಂದ ಮಾಡಿ ಕುದಿ ಬರಬೇಕು. ಎಷ್ಟು ಕುದಿ ಬರಬೇಕಂದ್ರೆ ಅದು ಹಾಕಿದ ತಕ್ಷಣ ಅದು ಅರಳಬೇಕು, ಅಷ್ಟು ಕುದಿ ಬರಬೇಕು. ನೋಡಿ ಕುದಿ ಬರ್ತಾ ಇದೆ ಆಲ್ರೆಡಿ. ನಾನು ಇನ್ನೊಂದು ಪಾತ್ರೆ ತೊಗೊಳ್ಬಹುದಿತ್ತು, ಆ್ಯಕ್ಚುಲಿ ಪಾತ್ರೆ ಅಲ್ಲಿ ಮಾಡೋ ಹಾಗೆ ಇರಲಿಲ್ಲ ನಾನು. ಆದರೆ ಇದ್ರೆ ನಾನು
ಒಂದು ಎಣ್ಣೆ ಐಟಮ್ ಆಲ್ರೆಡಿ ಯೂಸ್ ಮಾಡಿದ್ದೆ. ಹಾಗಾಗಿ 2-3 ಪಾತ್ರೆ ಮಾಡೋದು ನನಗೆ ಯಾವತ್ತಿಗೂ ಇಷ್ಟ ಆಗಲ್ಲ. ಒಂದರಲ್ಲೇ ನಾನು ಸಾಗ ಹಾಕ್ತೀನಿ. ಹಾಗಾಗಿ ಇದೇ ಪಾತ್ರೆಯಲ್ಲಿ ನಾನು ಮಾಡ್ತಿದ್ದೀನಿ. ಮತ್ತು ಕೇಳಬೇಡಿ ಈ ಪಾತ್ರೆಯಲ್ಲಿ ಮಾಡ್ತಿದ್ದಾರೆ ಇದು ಉಪ್ಪು ಖಾರ ಹಿಡಿಯುತ್ತಾ, ಆಮೇಲೆ ಇಂಡಾಲಿಯಂ ಪಾತ್ರೆ ಅಲ್ವಾ, ಇದಾಗುತ್ತೆ ಅದಾಗುತ್ತೆ, ಏನಾಗಲ್ಲ. ತುಂಬ ವರ್ಷಗಳಿಂದ ಇದೇ ಪಾತ್ರೆಗಳಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಈಗ ಬರೋ ಜನ್ರೇಷನ್ ಸ್ವಲ್ಪ ಅಪ್ಗ್ರೇಡ್ ಆಗಿರೋದ್ರಿಂದ ಅವೆಲ್ಲ ಗೊತ್ತಾಗ್ತಿದೆ. ಈ ಮೊಬೈಲ್, ಇಂಟರ್ನೆಟ್, ಈ ರೀಲ್ಸ್ ಅನ್ನೋದಿಲ್ಲ ಆಗಿದ್ದರೆ ಇಷ್ಟು ಜನಕ್ಕೆ ಇವಾಗಲೂ ಕೂಡ ಆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರಲಿಲ್ಲ. ಇಷ್ಟು ಕುದಿದಿದೆ. ಈಗ ನಾವು ಏನು ಮಾಡಿ ಇಟ್ಕೊಂಡಿದ್ದೀವಿ ಪೌಡರ್, ಶರ್ಟ್ ನೋಡಿ ಈ ರೀತಿ ಆಗುತ್ತೆ. ತುಂಬ ಹುಷಾರಾಗಿ ಕುಕ್ ಮಾಡಿ, ಸ್ವಲ್ಪ ದೊಡ್ಡ ಸ್ಪೂನ್ಸ್ನ ಯೂಸ್ ಮಾಡಿ. ನೋಡಿ ಈ ಥರ ಆಗುತ್ತೆ. ಚೆಕ್ಕಾಗಿ ತುಂಬ ಕಷ್ಟ ನೋಡಿ, ಒಂದು ಸರಿ ಸಿಕ್ಕಾಕೊಂಡ್ರೆ. ಸೊ ಎಷ್ಟು ಕುದಿ ಬರುವಾಗ ಸ್ವಲ್ಪನೇ ಅದಕ್ಕೆ ಗೊಜ್ಜು ಅವಲಕ್ಕಿ ಮಿಶ್ರಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉರಿಯನ್ನು ಕಡಿಮೆ ಮಾಡಿಕೊಂಡು ಗಂಟಾಗಬಾರ್ದು ಹಾಕ್ಕೊಳ್ಳಿ. ಗಂಟಾದರೆ ಚೆನ್ನಾಗಿರಲ್ಲ. ಎಲ್ಲೂ ವೈಟ್ ಅನ್ನೋದಿಲ್ಲ ಅನ್ನೋದನ್ನು ಗಟ್ಟಿ ಮಾಡ್ಕೊಳ್ಳಿ. ಈ ರೀತಿ ಸ್ಟಿರ್ ಮಾಡ್ಕೊಂಡಿರಿ. ಬೇಗ ಆಗುತ್ತೆ, ಇದೇನು ಹೆಚ್ಚೊತ್ತು ತಗೊಳ್ಳಲ್ಲ, ಬೇಗ ಆಗುತ್ತೆ. ಜಸ್ಟ್ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರೀತಿಯ ಪ್ರೋಸೆಸ್ ನೋಡಿ. ಇಷ್ಟು ಬೇಗ ನೀರು ಹಿಂಗೆ ಹೋಗ್ಬಿಡ್ತು ನೋಡಿದ್ರೆ. ಇಷ್ಟೇ ಇದ್ರ ಕತೆ. ಗೊಜ್ಜು ಅವಲಕ್ಕಿ ಆಲ್ಮೋಸ್ಟ್ ರೆಡಿ. ಇದನ್ನು ಏನು ಮಾಡಬೇಕು, ಈಗ ಬಿಸಿಯಲ್ಲಿ ಇಡಬಾರ್ದು. ಇದನ್ನು ಮತ್ತೊಂದು ಹೊಲಿಗೆ ನಾನೀಗೇನು ಮಾಡ್ತಾಯಿದ್ದೀನಿ, ಶಿಫ್ಟ್ ಮಾಡ್ತಾಯಿದ್ದೀನಿ. ಈ ಹೊಲಿಗೆ ಇಡ್ತಾಯಿದ್ದೀನಿ. ಮತ್ತು ಅದರ ಮೇಲೆ ಒಂದು ನಾನು ಸ್ಟೀಲ್ ಪ್ಲೇಟನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಹೀಗೆ ಮಾಡಿಗೆ ಅದು ಸ್ವಲ್ಪ ಆರಲಿ, ಮತ್ತು ಹಬಿಯಲ್ಲಿ ಅದು ಬೇಯಬೇಕಾಗತ್ತೆ. ನಾನು ಸ್ವಲ್ಪ ಕಡಲೆ ಬೀಜನ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಸ್ಮಾಲ್ ಪುಟಾಣಿ ಕಡಾಯಿ ತೊಗೊಂಡಿದ್ದೀನಿ. ಈ ಪುಟಾಣಿ ಕಡಾಯಿಗೆ ನಾನು ಸ್ವಲ್ಪ ಆಯಿಲು ನೋಡಿ. ಈಗ ನಾವೇನು ಮಾಡ್ತೀವಿ, ಮತ್ತೊಮ್ಮೆ ಒಂದು ಸಣ್ಣ ಒಗ್ಗರಣೆ ಹಾಕ್ತೀವಿ. ಮೆಣಸಿನ್ಕಾಯಿ ಏನು ಬಳಸಲ್ಲ, ಸಾಸಿವೆ ಅಷ್ಟೇ. ಸಾಸಿವೆ, ಜೀರಿಗೆ, ಹಿಂಗು ಇಷ್ಟು ಹಾಕಿದ್ಮೇಲೆ ಕಡಲೆ ಬೀಜ ಚೆಂದ ಮಾಡಿ ಕಡಲೆ ಬೀಜ ಹುರಿಬೇಕು. ಚೆನ್ನಾಗಿ ಹುರಿದು ಆಗಿದೆ, ಇನ್ನೇನು ಕಡಲೆ ಬೀಜದ್ದು ಕ್ರಂಚಿನೆಸ್ ಆಗಿದೆ ಅಂತ ಹೇಳುವಾಗ ಅದಕ್ಕೆ ನಾವು ಕರ್ಬೇವಿನ ಸೊಪ್ಪನ್ನು ಹಾಕಬೇಕು. ಕ್ರಂಚಿನೆಸ್ ಬರೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಜೋರೂರಿ ಇಟ್ಕೊಳಕ್ಕೆ ಹೋಗಬೇಡಿ. ಜೋರೂರಿ ಈ ಥರದೊಂದು, ನೀವು ಸ್ವಲ್ಪ ದೊಡ್ಡ ಪ್ಯಾನಲ್ಲಿ ಮಾಡ್ತೀರಾ ಅಂದರೆ ಜೋರೂರಿ ಇಟ್ಕೊಳ್ಳಿ. ಬಟ್ ಇದನ್ನು ತುಂಬ ಚಿಕ್ಕದಾಗಿದೆ ನೋಡಿ, ಜೋರೂರಿ ಇಟ್ಕೊಂಡ್ರೆ ಫುಲ್ ಈ ಥರ ಆಗುತ್ತೆ. ಮತ್ತು ಬೆಂಕಿ ಭಗ್ಗಂತ ಹತ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ನಿಧಾನಕ್ಕೆ ಮಾಡ್ಕೊಳ್ಳಿ. ಒಂದು ಸ್ಮಾಲ್ ಸ್ಪೂನಿಂದ ಈ ಥರ ಆ ಕಡೆ ಮುಚ್ಚಾಕಿ, ಅದರಿಂದ ಕಡಲೆ ಬೀಜ ಕೂಡ ಬೇಗ ಬೇಯುತ್ತೆ ನೋಡಿ. ಈ ಥರ ಅದು ಈ ಥರ ಹೊಡ್ಕೊತಾ ಇದೆ ಅಂದರೆ ಆಲ್ಮೋಸ್ಟ್ ಬೆಂದಿದೆ ಅಂತ. ಇನ್ನೂ ಬೇಯಬೇಕು, ಇನ್ನೂ ಸ್ವಲ್ಪ ಬೇಯಲಿ. ಇನ್ನೇನು ಆಲ್ಮೋಸ್ಟ್ ಆಗ್ತಿದೆ. ಈ ಟೈಮಲ್ಲಿ ನಾವು ಏನು ಮಾಡಬೇಕು, ಸ್ವಲ್ಪ ಹಾಕ್ಬಿಟ್ಟು ಫ್ಲೇಮ್ನ ಆಫ್ ಮಾಡೋಣ. ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಮತ್ತೆ ಆಗಲೇ ಮಾಡಿರುವಂತಹ ಗೊಜ್ಜು ಅವಲಕ್ಕಿ ಪಾತ್ರೆನ ಎತ್ಕೊಳ್ಳೋದು, ಪ್ಲೇಟ್ ತೆಗೆಯೋದು. ಆ್ಯಂಡ್ ಸಿ ಹೌ ಬ್ಯೂಟಿಫುಲ್ ಇಟ್ಸ್ ಲುಕಿಂಗ್ ಅಲ್ವಾ. ಈ ಗೊಜ್ಜು ಅವಲಕ್ಕಿಗೆ ನಾವು ಮೇಲೆಯಿಂದ ಎದುರನ್ನು ಇಳಿಸಿ ಹಾಕೋದು. ಸ್ವಲ್ಪ ಗೊಜ್ಜು ಅವಲಕ್ಕಿ ತಗೊಳ್ಳೋದು, ಇದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಮುಗೀತು. ಸೊ ಈಗ ಗೊಜ್ಜು ಅವಲಕ್ಕಿನ ಇನ್ನೊಂದು ಸ್ವಲ್ಪ ಮಾಡಿ ತಿರುಗಿಸೋಣ. ಸೊ ಈ ಒಗ್ಗರಣೆ ಎಲ್ಲ ಕಡೆ ಹೋಗಬೇಕು ನೋಡಿ. ಇಷ್ಟು ಚೆನ್ನಾಗಿದೆ ಗೊಜ್ಜು ಅವಲಕ್ಕಿ, ಉಡಿಯಾಗಿ ಕೂಡ ಇದೆ. ಒಂದು ಸರಿ ಮನೇಲಿ ಎಲ್ಲರೂ ಇದನ್ನು ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಜನ ಆಲ್ರೆಡಿ ಟ್ರೈ ಮಾಡಿರ್ತೀರ, ಅದೇ ನಾನು ಇದೇ ಫಸ್ಟ್ ಟೈಮ್. ನಂತರ ತುಂಬ ಜನ ಇರ್ತಾರಲ್ವ, ಅಂಥವರಿಗೆ ಈ ರೆಸಿಪಿ ತುಂಬ ಜನ, ಎಷ್ಟೊಂದು ಜನ ಇದನ್ನು ಇನ್ನೂ ಟ್ರೈ ಮಾಡಿರಲ್ಲ. ಎಡವಟ್ಟಾಗ್ಬಿಡುತ್ತೆ. ಅದೇನೇನೋ ಒಗ್ಗರಣೆ ಹಾಕಬೇಕಂತಾರೆ, ಗೊಜ್ಜಿಗೆ ನೀರು ಹಾಕಬೇಕು, ಆಮೇಲೆ ಕಲಿಸ್ಬೇಕಂತಾರೆ. ಆ ಥರ ಎಲ್ಲ ಕಲ್ಸೋಕೋದ್ರೆ ಮೇಣ ಆಗಿಬಿಡುತ್ತೆ. ಏನು ಮಾಡೋದು, ಆ ಥರ ಎಲ್ಲ ಒಂದು ಇದಿರುತ್ತೆ. ಮಿತ್ತನದನ್ನು ಬಿಟ್ಟು ಈ ಒಂದು ವೇಯಲ್ಲಿ ನೀವು ಟ್ರೈ ಮಾಡಿ ನೋಡಿ. ಗೊಜ್ಜು ಅವಲಕ್ಕಿ ತುಂಬ ಚೆನ್ನಾಗಾಗುತ್ತೆ. ಈಗ ನಾನು ಇದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಕೂಡ ಇದನ್ನು ಈ ರೀತಿ ಸಮ ಮಾಡಿ
ಇದ್ರ ಮೇಲೆ ನಾನು ಆವಾಗಲೇ ಇಟ್ಟಂತಹ ಸ್ಟೀಲ್ ಪ್ಲೇಟ್ ಏನಿದೆ ಅದನ್ನು ಮತ್ತೆ ಕವರ್ ಮಾಡ್ತಾಯಿದ್ದೀನಿ. ಕವರ್ ಮಾಡಿ ಇದ್ರ ಮೇಲೆ ನಾನೊಂದು ಭಾರವಾದಂಥ ವಸ್ತು ಇಟ್ಟಿದ್ದೀನಿ, ಅಂದರೆ ಪುಟಾಣಿ ಇಡ್ತಾಯಿದ್ದೀನಿ. ಸಾರಿ, ಈ ರೀತಿ ಅದು ಯಾವ ಕಡೆ ಒಲಿದೆ ಅದರ ಆಪೋಸಿಟ್ ಸೈಡಲ್ಲಿ ಇಟ್ಟರೆ ನಡೆಯುತ್ತೆ. ಈಗ ನಾನು ಪುಟಾಣಿ ಇಟ್ಟಿದ್ದೀನಿ. ಸ್ವಲ್ಪ ಇನ್ನೊಂದು 5-10 ನಿಮಿಷ ಬಿಟ್ಟರೆ ಇದು ಸ್ವಲ್ಪ ಅರಳುತ್ತೆ. ಅರಳಾದಮೇಲೆ ಇದು ರೆಡಿ ಆಗಿದೆ ಅಂತ ಅರ್ಥ. ಇನ್ನೊಂದು 10 ಮಿನಿಟ್ಸ್ ಬಿಟ್ಟು ವಿಲ್ ಕಮ್ ಬ್ಯಾಕ್ ಟು ದಿಸ್. ಐ ಥಿಂಕ್ ಇದು ಆಲ್ಮೋಸ್ಟ್ ಆಗಿದೆ. ನಾನು ಪುಟಾಣಿನ ತೆಗೆದು ನೋಡ್ತಾ ಇದ್ದೀನಿ. ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಕನ್ನ ತಡೆದಿದೆ ಅಂಥೇಳಿ. ಸೊ ಇದನ್ನು ನಾವೀಗ ಸರ್ವ್ ಮಾಡಿಕೊಳ್ಳೋ ಟೈಮು ಸರ್ವ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ? ವಾವ್, ಸ್ವಲ್ಪ ಆಗಲೇ ಕಾಯಿ ತುರಿ ಹಾಕಿದ್ದೆ, ಜಸ್ಟ್ ಸ್ವಲ್ಪ ಮೇಲೆ ಹಾಕ್ತಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಹಿಂಗೆ ಎತ್ಕೊಂಡು ತಿನ್ಬೇಕು ಅನಿಸಿದೆ, ಬಟ್ ಚೆನ್ನಾಗಿರಲ್ಲ. ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಸೊ ಈಗ ನಾನು ಇದನ್ನು ಟೇಸ್ಟ್ ನೋಡೋಣ ಅಂತ ಹೇಳಿ ಒಂದು ಕಡೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವ್ಲಾಗ್ ತುಂಬ ಲ್ಯಾಗ್ ಆಗಿದೆ ಅಂತ ನಿಮ್ಗೆ ಅನಿಸ್ಬೋದು, ತುಂಬ ದೊಡ್ಡದಾಗಿದೆ. ಅಫ್ಕೋರ್ಸ್ ತುಂಬ ದಿನಗಳಾದಮೇಲೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಸ್ವಲ್ಪ ಲ್ಯಾಗ್ ಆಗಿದೆ. ಸೊ ಡೋಂಟ್ ಫೀಲ್ ಬ್ಯಾಡ್, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನಾನು ಮಾಡಿರುವಂಥ ಗೊಜ್ಜು ಅವಲಕ್ಕಿನ ಟೇಸ್ಟ್ ಮಾಡೋ ಟೈಮು. ಸೊ ಫಸ್ಟ್ ಟೈಮ್ ಮಾಡಿದ್ದೀನಿ, ಹೇಗಿದೆ ಅಂತ ಗೊತ್ತಿಲ್ಲ. ಇವನ್ ದೋ ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್, ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಅಂದರೂ ಐ ಹ್ಯಾವ್ ಟ್ರೈಡ್ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್, ವೆರಿ ಗುಡ್. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಎಸ್, ಎಲ್ಲ ನೋಡಿದ್ರಲ್ಲ ಗೊಜ್ಜು ಅವಲಕ್ಕಿ ಹೇಗಿತ್ತು ಅಂಥೇಳಿ. ಸೊ ರಿವ್ಯೂ ಅಂತೂ ಕೊಟ್ಟೆ, ತುಂಬ ಚೆನ್ನಾಗಿದೆ, ತಿನ್ನಬೇಕಂತಲೇ ಅನ್ನಿಸ್ತಿದೆ. ಇನ್ನೊಂದು ಸರಿ ತಿಂತೀನಿ. ನಾವು ಮಾಡಿರೋದಕ್ಕಿಂತ ನಾವೇ ರಿವ್ಯೂ ಕೊಡೋದು ತುಂಬ ಖುಷಿ ಅನಿಸುತ್ತೆ. ಅದನ್ನು ಫಸ್ಟ್ ಟೈಮ್ ಮಾಡಿ ಅದು ತುಂಬ ಟೇಸ್ಟಿಯಾಗಿ ಬಂದಾಗಂತೂ ವಾವ್, ಹೆಬ್ಬೆನ ಅನ್ನೋ ಥರ ಅನಿಸುತ್ತೆ. ರಿಯಲಿ ಗೊಜ್ಜು ಅವಲಕ್ಕಿ ತುಂಬ ಚೆನ್ನಾಗಿದೆ. ನಾನು ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ನಾನು ಬ್ಯಾಟಿಂಗ್ ಜಾಸ್ತಿ ಆಗ್ಬಿಟ್ಟಿದ್ದೀನಿ ಅನ್ನೋ ಅಂದಾಜಿತ್ತು. ಸೊ ಏನಿಲ್ಲ, ಅಷ್ಟೇನಿಲ್ಲ, ಬಿಕಾಸ್ ನಾನು ಮೆಣಸು ಕೂಡ ಹಾಕಿದೆ ಅಲ್ವಾ. ಸೊ ತುಂಬ ಖಾರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಅಂತ ಎಲ್ಲ ಅಂದ್ಕೊಳ್ತಾ ಇದ್ದೆ ವಿಡಿಯೋ ಮಾಡುವಾಗ. ವಾವ್, ಬ್ರಿಲಿಯಂಟ್ ಆಗಿದೆ. ನಮ್ಮ ಯಜಮಾನರು ಬರ್ತಾರೆ ಈಗ, ಅವರು ಕೂಡ ಕೊಟ್ಟು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಆಗ್ತದೆ. ರಿಯಲಿ ಅ ವೆರಿ ಗುಡ್ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್, ತುಂಬ ಚೆನ್ನಾಗಿದೆ. ಸೊ ಇವತ್ತಿನ ಗೊಜ್ಜು ಅವಲಕ್ಕಿ ಎಪಿಸೋಡ್ ಮುಗಿಸಿ ಮತ್ತು ನಾಳೆ ಸಿಗ್ತೀನಿ. ನಾಳೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ ನಾನು ಯಾವಾಗೂ ಶೇರ್ ಮಾಡ್ಕೊತಿದ್ದೆ, ಬಟ್ ಇವತ್ತು ನಾನು ಸ್ಟಾರ್ಟ್ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ಇದ್ದರಿಂದ ಡೈರೆಕ್ಟ್ ಈವ್ನಿಂಗ್ ಬಂದುಬಿಟ್ಟೆ. ಸೊ ದಿಸ್ ವಾಸ್ ಮೈ ಫುಲ್ ವ್ಲಾಗ್ ನಿಮಗೆ ಸ್ವಲ್ಪ ಲ್ಯಾಗ್ ಅನಿಸಿರ್ಬೋದು, ಬಿಕಾಸ್ ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ವಾ. ನಿಮಗೂ ನನ್ನ ಮಾತು ಕೇಳಿ ಅಯ್ಯೋ ಏನು ಇಷ್ಟು ಕೊಡ್ತಿದ್ದಾಳೆ ಅಂತ ಅನ್ಸಿರ್ಬೋದು. ದಯವಿಟ್ಟು ವಿಷಯ ಮಾಡ್ಕೋಬೇಡಿ, ಪ್ಲೀಸ್ ಸಪೋರ್ಟ್ ಅಂತ ಹೇಳ್ತಾ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಲವ್ ಯು ಆಲ್. ಸೊ ಎಗೇನ್ ಮಹೀಸ್ ರೂಟೀನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಬಾಯ್.